ಹಲೋ ಗಾಯ್ಸ್, 6 ಥರದ ಐಟಮ್ಸು ನುಣ್ಣಗೆ ಓಡಿಸ್ಕೊಂಡಿದ್ದೀನಿ. ಕೇಳ್ದೆ ತಾನೇ ನನಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಭವಿಷ್ಯನ ಆಲ್ರೆಡಿ ಕಾಲೇಜಿಗೆ ಬಿಟ್ಟು ಆಯಿತು. ನಾನು ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದ್ದೀನಿ. ಇನ್ನೊಂದಾಗಿಲ್ಲ ಟಿಫನ್ನು. ಇವಾಗ ಟಿಫನ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೊತ್ತು ದಿನ ಒಂದು ಪೌಡರ್ನ ತೊಗೋತೀನಿ ನೀರು ಜೊತೆ. ಸೊ ಅದು ಖಾಲಿ ಆಗ್ತಾ ಬಂತು. ಸೊ ಐ ಥಾಟ್ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಡೈಜೆಷನ್ಗೆ ಹೆಲ್ಪ್ ಆಗಲಿ, ಆಮೇಲೆ ಹೇರ್ ಗ್ರೋತ್ ಆ್ಯಂಡ್ ಸ್ಕಿನ್ಗೆ ಒಳಗಿಂದ ನರಿಷ್ಮೆಂಟ್ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಆ ಪೌಡರ್ನ ರೆಡಿ ಮಾಡ್ಕೊಳ್ಳೋದು. ಸೊ ಸ್ವಲ್ಪ ನಾನು ಟಿಫನ್ ತಿಂದು ಎಲ್ಲ ಥಿಂಗ್ಸು ರೆಡಿ ಮಾಡಿಕೊಂಡು ನಾನು ನಿಮಗೆ ಹೇಗೆ ಮಾಡೋದದು ಪೌಡರ್ನ ಅಂತ ಹೇಳಿಬಿಟ್ಟು ರೆಸಿಪಿ ಹೇಳ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ಗೈಸ್. ಹೇಳಿದ್ನಲ್ಲ, ನಾನು ಬೆಳಗ್ಗೆ ಒಂದು ಪೌಡರ್ನ ಕನ್ಸ್ಯೂಮ್ ಮಾಡ್ತೀನಿ. ಬಿಸಿ ಅಥವಾ ಬೆಚ್ಚಗಿರೋ ನೀರಿನಲ್ಲಿ ಅದನ್ನು 1 ಸ್ಪೂನ್ ಕುಟ್ಬಿಡ್ತೀನಿ. ಒಂದು ಸರಿ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ನೀವು ಆ ಪೌಡರ್ ಖಾಲಿ ಆಗೋ ತನಕ ಆರಾಮ್ಸೆ 1 ಸ್ಪೂನ್ ದಿನ ಬೆಳಗ್ಗೆ ಕುಟ್ಬಿಟ್ರೆ ಒಂದು ಹೋಲ್ಸಮ್ ಗುಡ್ನೆಸ್ನ ನೀವು ತೊಗೊಂಡಂಗೆ ಆಗುತ್ತೆ. ಆ್ಯಂಡ್ ಇದೆಲ್ಲ ಹೆಲ್ದಿ ಥಿಂಗ್ಸು. ಸೊ ಕಮಾನ್ ಗೈಸ್, ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಈಗ ಇದು ಕರಿ ಎಳ್ಳು, ಮೆಂತ್ಯ, ಜೀರಿಗೆ, ಓಂಕಾಳು, ಸೋಂಪು, ಮತ್ತು ಇದು ಕರಿ ಜೀರಿಗೆ. ಇದನ್ನು ಕಲೋಂಜಿ ಅಂತಲೂ ಹೇಳ್ತಾರೆ. ಸೊ ಇಷ್ಟು ನಾನು ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೋತೀನಿ. ಇದು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಹಾಕೋಬೇಕು ಚಕ್ಕೆ ಮತ್ತು ಏಲಕ್ಕಿ. ಇದು ಎಲ್ಲ ಗ್ರೈಂಡ್ ಆದಾದಮೇಲೆ ಅರಿಶಿನ ಮತ್ತು ಆಮ್ಲ ಪೌಡರ್ನ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಮೆಂತ್ಯ, ಕರಿ ಎಳ್ಳು ಮತ್ತು ಆಮ್ಲ ಪೌಡರು ಆ್ಯಂಡ್ ಕರಿ ಜೀರಿಗೆ ಇಷ್ಟು ನಿಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಮತ್ತು ಆಮ್ಲ ಪೌಡರು, ಅರಿಶಿನ, ಚಕ್ಕೆ, ಏಲಕ್ಕಿ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಲವಂಗ ಸಹ ಹಾಕ್ಕೊಳ್ಳಿ, ಒಳ್ಳೇದು. ನಾನು ಇವಾಗ ಹಾಕ್ಕೋತೀನಿ. ಆ್ಯಂಡ್ ಮಿಕ್ಕಿದ್ದು ಜೀರಿಗೆ, ಓಂಕಾಳು ಮತ್ತು ಸೋಂಪು ಇಷ್ಟು ನಿಮ್ಮ ಡೈಜೆಷನ್ಗೆ ಇಂಪಾರ್ಟೆಂಟು. ಸ್ವಲ್ಪ ಕೊಬ್ಬೇನಾರು ಇದ್ದರೆ ಒಂಚೂರದು ಕರಗಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನಾನು ಇದನ್ನೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಸಹ ನೋಡ್ಕೊಂಬಿಡಿ. ಓಕೆ, ಇವಾಗ ಆಲ್ರೆಡಿ ಹುರಿಯೋದಕ್ಕೆ ಇಟ್ಟಿದ್ದೀನಿ. 1, 2, 3, 4, 5, 6 6 ಥರದ ಐಟಮ್ಸು ನಿಮಗೆ ಹೇಳಿದ್ದೀನಿ ಯಾವ್ದು ಅಂತ. ಎಲ್ಲನೂ ಹುರ್ಕೊಳ್ಳಿ. ಆ್ಯಂಡ್ 1 ನಿಮಿಷ ನಿಂತ್ಕೊಂಡು ಹೈ ಫ್ಲೇಮ್ನಲ್ಲೇ ಹುರ್ಕೊಂಡು ಆಮೇಲೆ ಆಫ್ ಮಾಡಿ. ಓಕೆ ನೋಡಿ ಗೈಸ್, ಇವಾಗ ರೆಡಿಯಾಗಿದೆ. ಎಲ್ಲ ಚಿಟಿಪಿಟಿ ಅಂತ ಆಗಬೇಕು. ಅದಾದಮೇಲೆ ಆಫ್ ಮಾಡಿಬಿಡಿ. ಒಂದು ಸ್ವಲ್ಪ ಹೊತ್ತು ಬಾಣಲಿ ಬಿಸಿನಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇದಾಗುತ್ತೆ. ಇಷ್ಟನ್ನ ಮಾಡಿ ಬಿಟ್ಬಿಟ್ಟು ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಓಕೆ, ಇವಾಗ ಮಿಕ್ಸಿಗೆ ರೆಡಿ ಮಾಡಿಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಚಕ್ಕೆ ಪೀಸ್ ಮಾಡ್ಕೊಂಬಿಡಿ, ಸ್ವಲ್ಪ ಚಕ್ಕೆನ, ಏಲಕ್ಕಿ ಆ್ಯಂಡ್ ಸ್ವಲ್ಪ ಲವಂಗ ಇಷ್ಟು ಮಿಕ್ಸಿ ಓಡಿಸ್ಕೊಂಬಿಡಿ. ನೋಡಿ, ನುಣ್ಣಗೆ ಓಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಅರಿಶಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಈಗ ಆಮ್ಲ ಪೌಡರ್ ಹಾಕ್ಕೊಳ್ಳಿ ಗೈಸ್. 1, 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಒಳ್ಳೆಯದೇನೆ ಆಮ್ಲ ಪೌಡರು. ಓಕೆ, ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ತಿರ್ಗಾ ಮಿಕ್ಸಿ ಮಾಡ್ಕೊಳ್ಳಿ, ಸೊ ದಟ್ ಕ್ಲೀನಾಗೆ ಅದು ಮಿಕ್ಸ್ ಆಗೋಗ್ಬಿಡ್ಲಿ ಅಂತ. ಆಯಿತು. ಆ್ಯಂಡ್ ಈ ಪೌಡರ್ನ ಸ್ವಲ್ಪ ವಾರ್ಮ್ ಆಗಿರುತ್ತೆ ಮಿಕ್ಸಿ ಓಡಿಸ್ಕೊಂಡಾಗ. ಸೊ ಇದನ್ನು ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಒಂದು ಕಂಟೈನರ್ನಲ್ಲಿ ಎತ್ತಿಟ್ಕೊಂಡ್ಬಿಡಿ. ದಿನಾಗಲೂ 1 ಸ್ಪೂನು ನೀರಲ್ಲಿ ಕುಡಿದುಬಿಡಿ. ನಾನು ಹೇಗೆ ಕುಡಿತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನೀವು ಬೆಳಗ್ಗೆನೇ ಕುಡಿಬೇಕಂತ ಏನಿಲ್ಲ, ಬಟ್ ಖಾಲಿ ಹೊಟ್ಟೆನಲ್ಲಿ ಕುಡಿದಷ್ಟು ಇದನ್ನು ತೊಗೊಂಡಷ್ಟು ಒಳ್ಳೆಯದು.
ಬಟ್ ದಿನದಲ್ಲಿ ಯಾವ್ದಾದ್ರು ಹೊತ್ತು ನೀವು ಮಿಸ್ ಮಾಡಿದ್ದೀರಾ ಅಂತ ಅಂದರೆ ಆವಾಗ ಒಂದು ಸ್ಪೂನು ಯು ಕ್ಯಾನ್ ಕನ್ಸ್ಯೂಮ್. ನಾನು ಹೇಗೆ ತೊಗೋತೀನಿ ಅಂತ ಅಂದರೆ ಟೀ ಸ್ಪೂನ್ ಇರುತ್ತಲ್ಲ, ಆ ಸ್ಪೂನಲ್ಲಿ ಒಂದು ಮುಕ್ಕಾಲು ತೊಗೊಳ್ಳಿ. ಇವಾಗ ಇದು ತುಂಬ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ನಾನು ಇಷ್ಟು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಗೈಸ್ ಇಷ್ಟಿರುತ್ತೆ, ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನೋಡಿ. ಓಕೆ, ಇದನ್ನು ನೀರಿಗೆ ಹಾಕ್ಕೊಂಡು ಅದಾದಮೇಲೆ ಕುಡಿದ್ರೆ ಸ್ವಲ್ಪ ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ, ವಾರ್ಮ್ ವಾಟರ್ ತೊಗೊಂಡು ಫುಲ್ಲು ಗ್ಲಾಸ್ ನೀರು ಕುಡ್ಕೊಂಬಿಡಿ ಗೈಸ್. ಸೊ ನೀವು ಈ ಥರ ದಿನ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು ಓನ್ಲಿ. ನಿಮಗೆ ಉಪಯೋಗ ಆಗುತ್ತೆ ಈ ಥರ ದಿನಾಗ್ಲೂ ಕನ್ಸ್ಯೂಮ್ ಮಾಡಿದ್ರೆ. ಕ್ಲೆನ್ಸ್ ಮಾಡ್ಕೋಬೇಕು ನಮ್ಮ ಬಾಡಿನ, ಮತ್ತು ನಮ್ಮ ಹೇರ್ಗೆ, ನಮ್ಮ ಸ್ಕಿನ್ಗೆ ಏನು ಅಗತ್ಯ ಇದೆಯೋ ಅದನ್ನು ನಾವು ಒಳಗಡೆಯಿಂದ ನರಿಷ್ ಮಾಡ್ಕೋಬೇಕು. ಆ ರೀತಿ ಮಾಡಿಕೊಂಡಾಗ ನಿಮಗೆ ಖರ್ಚು ಕಮ್ಮಿ ಇರುತ್ತೆ ಆ್ಯಂಡ್ ಪ್ಯೂರ್ ಆಗಿರುತ್ತೆ. ಆ್ಯಂಡ್ ಯಾವುದು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಇದರಲ್ಲಿ. ನಿಮಗೆ ಹೆಂಗೆ ಅನುಕೂಲನೋ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಮಾಡ್ಕೊಳ್ಳಿ. ಇಷ್ಟೇ ಮಾಡ್ಕೋಬೇಕಂತ ಏನಿಲ್ಲ. ಮಾಡ್ಕೊಂಡು ನಿಮ್ಗೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದು ಸ್ಟೋರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಏನಾರು ಆಗೋಗ್ಬಿಡುತ್ತೆ ಅಂತ ಇದ್ದರೆ ಬೇಕಾದ್ರೆ ಸ್ವಲ್ಪ ಪೌಡರ್ನ ನೀವು ಬೇರೆ ಕಂಟೈನರ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಒಂದು ಕಂಟೈನರ್ ಖಾಲಿ ಹಾಕ್ತಿದ್ದಂಗೆ ಇನ್ನೊಂದು ಕಂಟೈನರ್ ಯೂಸ್ ಮಾಡ್ಕೊಳ್ಳಿ. ಇನ್ನೇನು ಮುಗಿತಾ ಬರ್ತಿದೆ ಅಂದಾಗ ಇನ್ನೊಂದು ಸರಿ ಪೌಡರ್ ರೆಡಿ ಮಾಡ್ಕೊಬೋದು. ಸೊ ಅಷ್ಟೇ ಗೈಸ್. ಇವಾಗ ಆಮೇಲೆ ಸಿಗೋಣ. ಈಗ ಸದ್ಯಕ್ಕೆ ನಾನು ಹೆಸರು ಕಾಳು ಮತ್ತು ಸೋಯಾಬೀನ್ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮುದ್ದೆ ಮಾಡ್ಕೋಬೇಕು. ಅನ್ನ ಇದೆ, ಕ್ಯಾರೆಟು ಮತ್ತು ಬೀಟ್ರೂಟ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಆ್ಯಕ್ಚುಲಿ 7 ಗಂಟೆ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿದೆ ಟೈಮು. ಆ್ಯಂಡ್ ನಮ್ಮ ಭವಿಷ್ಯಂಗೆ ಹೊರಗಡೆ ಹೋಗಿ ಕರ್ಕೊಂಡೋಗಿ ನಾನು ಅದು ಯಾವುದೋ ಮ್ಯಾಗಿ ಕೊಡಿಸ್ಬೇಕಂತೆ. ನಾನು ಹೊರಗಡೆ ಹೋಗೋಕ್ಕೆ ರೆಡಿ ಇರಲಿಲ್ಲ. ಅದಾದಮೇಲೆ ಏನೇನೋ ಇಮೋಷ್ನಲಿ ನನಗೆ ಹೇಳಿದ್ಲು, ನನ್ನನ್ನು ಕರ್ಕೊಂಡು ಹೋಗಲ್ವಾ ನೀನು ಅಂತ ಎಲ್ಲ ಹೇಳಿಬಿಟ್ಟು, ಅದಕ್ಕೆ ಆಯಿತು ಕರ್ಕೊಂಡು ಹೋಗ್ತೀನಿ. ಹೊರಗಡೆ ಮಳೆ ಬರ್ತಿದ್ಯಾ ನೋಡು ಅಂದೆ, ಫುಲ್ಲು ಮಳೆ ಬರ್ತಾಯಿದೆ, ಅದಕ್ಕೆ ಕ್ಯಾನ್ಸಲ್. ಸೊ ಇವಾಗ ಅವಳು ಸುಮ್ಮನೆ ಮನೆಯಲ್ಲಿರಬೇಕು. ಅದಕ್ಕೆ ಮೂಡ್ ಆಫ್ ಮಾಡಿಕೊಂಡು ಸ್ವಲ್ಪ ಮೂತಿ ಸೊಟ್ಟಕ್ಕೆ ಮಾಡಿಕೊಂಡು ರೂಮ್ಗೆ ಹೋದ್ಲು. ಬಾ ಭವಿಷ್ಯ, ಹಾಯ್ ಹೇಳು ಲಾಬಿ. ಭವಿಷ್ಯ ಮಳೆ ಬರ್ದೇ ಹೋಗಿದೆ, ಗ್ಯಾರಂಟಿ ಕರ್ಕೊಂಡು ಹೋಗ್ತಿದ್ದೆ ತಾನೇ? ಕೇಳಿದೆ ತಾನೇ ನಾನು, ಮಳೆ ಬರ್ತಿದ್ಯಾ ನೋಡು ಆಯಿತು ಅಂತ. ನಾನೇನಾದ್ರು ಬೇರೆ ಥರ ಹೇಳದ್ನ? ಇವತ್ತಿನ ವ್ಲಾಗ್ ಮೇ ಬಿ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತು ನಾನು ಪೌಡರ್ ಹೇಳಿದ್ನಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ಮಾಡ್ಕೊಳ್ಳಿ ಗೈಸ್. ಎಫೆಕ್ಟ್ ತೋರಿಸುತ್ತೆ. ತುಂಬ ಕಷ್ಟಪಡಬೇಕಾಗಿಲ್ಲ, ಒಂದು ಸರಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಇವಾಗ ಸಾಂಬಾರು ಪೌಡರ್ ಹೆಂಗೆ ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ನೀವು ಸಾಂಬಾರು ಮಾಡ್ಕೋಬೇಕಾದ್ರೆ ತಿರ್ಗಾ ಹುರ್ಕೊಂಡು ಮಾಡ್ಕೊಳ್ಳಲ್ಲ, ಅದೇ ರೀತಿ. ಸೊ ನೀವು ಎಷ್ಟು ಆದಷ್ಟು ನ್ಯಾಚುರಲ್ ಥಿಂಗ್ಸ್ ಉಪಯೋಗಿಸ್ತೀರೋ ಅಷ್ಟೇ ನೀವು ನ್ಯಾಚುರಲಿ ಬ್ಯೂಟಿಫುಲ್ ಆಗಿರ್ತೀರ. ಸೊ ನೀವು ಇದು ಮಾಡ್ಕೊಳ್ಳಿ ಅಷ್ಟೇ ಗೈಸ್. ನಾನು ಇವಾಗ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ. ಟಾಟಾ ಅನ್ನೋ ಹೋಗ್ಲಿ ಜೋರಾಗೆ. ಏನು ಕೇಳಿಸ್ತಾ ಗೈಸ್? ಟಾಟಾ ಅಂದಿದ್ದು ಅಷ್ಟೇ ಗೈಸ್. ಅವಳು ಇವತ್ತಷ್ಟೇ ಮಾತಾಡೋದು. ಆ್ಯಂಡ್ ನೆಕ್ಸ್ಟು ಅವಳು ನಾನು ಹೊರಗಡೆ ಕರ್ಕೊಂಡು ಹೋಗೋ ತನಕ ಒಂದು ಸ್ವಲ್ಪ ಹಿಂಗೆ ಇರ್ತಾಳೆ. ನಾಳೆ ಹೆಂಗಿದ್ರು ಬೆಳಗ್ಗೆ ಕಾಲೇಜಿಗೆ ಬಿಡಬೇಕಲ್ಲ, ಅವಾಗ ಹೊರಗಡೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದುಬಿಡ್ತೀನಿ ಗೈಸ್. ಬಾಯ್ 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 ಬಾಯ್. ಇವಾಗ ಸದ್ಯಕ್ಕೆ ಬಾಯ್ ಬಾಯ್ ಗೈಸ್.